ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನ ಆಲಿಸಲಿಕ್ಕೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಈ ವಾಕ್ಯದ ಮೂಲಕವಾಗಿ ಮಾತನಾಡಿ ಆಧರಿಸಲಿ. ಅನೇಕ ಜನರು ಏನು ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೋ ಎಂದು ನಾವು ಕಾಯುತ್ತಿರುತ್ತೇವೆ. ಆದರೆ ನಮ್ಮ ಮನೋವೇದನೆ ಏನಾಗಿರುತ್ತದೆ, ನಮ್ಮ ಅವಶ್ಯಕತೆ ಏನಾಗಿರುತ್ತದೆ ಎಂಬುದಾಗಿ ಅನೇಕ ಸಾರಿ ನಮ್ಮ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಹೋದರೂ ದೇವರಿಗೆ ಗೊತ್ತಿರುತ್ತದೆ. ಆಮೇಲೆ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರು ಆಗಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇದಕ್ಕೆ ಮುನ್ನುಡಿಯಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರುತ್ತೇವೆ. ಕೆಲವರು ಮೋಸ ಹೋಗುವಂಥದ್ದನ್ನ ನಾವು ಗಮನಿಸ್ತಾ ಇರ್ತೇವೆ. ಮೊದಲ ಕಾಲದಲ್ಲಿ ಅದು ತುಂಬ ನಡೀತಾ ಇತ್ತು. ಯಾರಾದರೂ ಬ್ಯಾಂಕ್ಗಳಲ್ಲಿ ಒಂದು ವೇಳೆ ಹಣವನ್ನು ಡ್ರಾ ಮಾಡಿಕೊಂಡು 1 ಲಕ್ಷ 2 ಲಕ್ಷ ಡ್ರಾ ಮಾಡಿಕೊಂಡು ಬ್ಯಾಗಲ್ಲೋ ಕವರಲ್ಲಿ ಇಟ್ಕೊಂಡು ಅವರು ಡ್ರಾ ಮಾಡುವಾಗಲೇ ಒಬ್ಬರು ನೋಡ್ತಾರೆ, ಫೋನ್ ಮಾಡಿ ಇನ್ನೊಬ್ಬರಿಗೆ ಹೇಳ್ತಾರೆ, ಫಾಲೋ ಮಾಡ್ತಾರೆ. ಎಲ್ಲಾದರೂ ಬಸ್ ಸ್ಟ್ಯಾಂಡಲ್ಲೋ ಬಸ್ಸಲ್ಲೋ ಎಲ್ಲಾದರೂ ಕೂತ್ಕೊಂಡಾಗ ಅವ್ರೇನು ಮಾಡ್ತಾರೆ, ಆ ಬ್ಯಾಗು ಪಕ್ಕದಲ್ಲಿ ಕೂತ್ಕೊಂಡಾಗಲೂ ಅವರ ಪಕ್ಕದಲ್ಲಿ ಏನು ಮಾಡ್ತಾರೆ, ಒಂದು 500 1000 ಒಂದು ಸ್ವಲ್ಪ ದುಡ್ಡು ಅಲ್ಲಿ ಹಾಕ್ಬಿಟ್ಟು, ಸರ್ ಮೇಡಮ್ ಇದು ನಿಮ್ದ ದುಡ್ಡು ಅಂತ ಅವರ ಮನಸ್ಸನ್ನು ಏನು ಮಾಡ್ತಾರೆ, ಆ ಕಡೆ ಸೆಳೀತಾರೆ. ಅವರು ಹೌದು ಅಂತ ಆ ದುಡ್ಡನ್ನ ಆಸೆ ಪಡೋಷ್ಟರಲ್ಲಿ ಈ 1 ಲಕ್ಷ 2 ಲಕ್ಷ ರೂಪಾಯಿನ ಏನು ಮಾಡ್ತಾರೆ, ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇದು ಸಾಧಾರಣವಾಗಿ ಮೊದಲು ನಡೀತಾ ಇತ್ತು, ಈಗಲೂ ನಡೀತದೆ. ಯಾಕೆಂದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ, ತಮ್ಮ ಹತ್ರ ಇರುವಂಥ ಬೆಲೆ ಬಾಳುವಂಥ ವಸ್ತುಗಳನ್ನು, ತಮ್ಮ ಹತ್ರ ಇರುವಂಥ ಅಮೂಲ್ಯವಾದಂಥ ವಸ್ತುಗಳನ್ನು ಮರೆತು ಬಿಟ್ಟು ಬೆಲೆ ಇಲ್ಲದ ಇಲ್ಲವೇ ಆಸೆ ಪಟ್ಟು ಕೆಲವು ಸಣ್ಣ ವಿಷಯಗಳಿಗಾಗಿ ದೊಡ್ಡ ಕಾರ್ಯಗಳನ್ನು ಕಳ್ಕೊಳ್ಳುವುದನ್ನು ನಾವು ನೋಡುತ್ತಾ ಇರುತ್ತೇವೆ. ನನ್ನ ಪ್ರಿಯ ದೇವಜನರೇ, ಇದು ನಮಗೆ ಏನನ್ನ ತೋರಿಸಿಕೊಡುತ್ತದೆ ಅಂದರೆ, ಲೋಕವು ಯಾವಾಗಲೂ ದೇವ ಭಕ್ತರಿಗೆ ಯಾವಾಗಲೂ ಒಂದು ಶೋಧನೆ ಕೊಡುವುದೇನೆಂದರೆ, ನಂಬಿಕೆಯನ್ನು ಬಿಟ್ಟು ಹಿಂಜಾರಲಿ, ದೇವರನ್ನ ಬಿಟ್ಟು ಹಿಂದಕ್ಕೆ ಹೋಗ್ಬಿಡ್ಲಿ, ಇವರು ಕರ್ತನನ್ನ ಬಿಟ್ಟು ಹಿಂತಿರುಗಿ ಹೋಗ್ಬಿಡ್ಲಿ ಅಂತ ಸೈತಾನನು ಇದೇ ರೀತಿಯಾಗಿ ಸಣ್ಣ ಸಣ್ಣ ಕಾರ್ಯಗಳನ್ನ ವಿಶ್ವಾಸಿಗಳಿಗೆ ತೋರಿಸ್ಬಿಟ್ಟು ಅವರನ್ನ ಆಕರ್ಷಣೆ ಮಾಡಿ ಅವರ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಬಿಟ್ಟು ಬೆಲೆ ಬಾಳುವಂಥದ್ದನ್ನ ಅವರಿಂದ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿಯನ್ನ ನಾವು ನೋಡುತ್ತಾ ಇರುತ್ತೇವೆ. ಆದರೆ ದೇವರ ವಾಕ್ಯವು ನಮಗೆ ಏನು ಹೇಳುತ್ತದೋ ನಾವು ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ನಾನು ಓದುತ್ತೇನೆ ನೋಡ್ರಿ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಹಾಲೆಲೂಯ. ಏನಂತ ಹೇಳ್ತಾ ಇದ್ದೇವೆ ನೋಡಿ. ಪೌಲನು ಹೇಳುತ್ತಿರುವಂತ ಮಾತು ನೀವು ಅಂದುಕೊಳ್ಳುವ ಹಾಗೆ ಪೌಲನು ಒಂದು ಸಾಧಾರಣವಾದಂಥ ವ್ಯಕ್ತಿ ಅಲ್ಲ. ಕೆಲವರು ಹೇಳ್ತಾರೆ, ಥಿಯೋಲಜಿ ಪ್ರಕಾರವಾಗಿ, ದೈವಶಾಸ್ತ್ರದ ಪ್ರಕಾರವಾಗಿ ಈ ಕಾಲದಲ್ಲಿ ಪೌಲನೇನಾದರೂ ಇದ್ದಿದ್ರೆ ಅವನಿಗೆ ಒಂದು 100 ಡಾಕ್ಟರೇಟ್ಗಳು ಕೊಡಬೇಕಾಗಿತ್ತು. ಅಂದ್ರೆ ಅಷ್ಟು ಬುದ್ಧಿವಂತ, ಜ್ಞಾನವಂತ. ಆ ಕಾಲದಲ್ಲಿ ಗಮಾಲಿಯೇಲ ಎಂಬ ಒಬ್ಬ ಮಹಾನ್ ಪಂಡಿತನ ಪರಮ ಶಿಷ್ಯ ಮತ್ತು ಅತಿ ಶ್ರೇಷ್ಠವಾದ ಶಿಷ್ಯ ಎಂದು ಹೆಸರು ಹೊಂದಿದವನು ಈ ಪೌಲ ಭಕ್ತನಾಗಿದ್ದ. ಆದರೆ ಆಗ ಅವನು ಸೌಲನಾಗಿದ್ದ. ನೋಡಿ, ಅಂತಹ ಒಂದು ಶ್ರೇಷ್ಠವಾದದ್ದು ಅವನಿಗೆ ಎಲ್ಲಾ ತರದಲ್ಲಿಯೂ ಕೂಡ ಅವನಿಗೆ ಒಂದು ಗೌರವ ಇತ್ತು. ಆ ಕಾಲದಲ್ಲಿ ನೀವು ನೋಡಿದರೆ ರೋಮ ಒಂದು ನಾಗರಿಕತೆ ಅಲ್ಲವೇ, ರೋಮ ಒಂದು ಸಿಟಿಜನ್ಶಿಪ್ ಇರುವಂತವರು ಎಲ್ಲಿ ಹೋದರೂ ಕೂಡ, ಉದಾಹರಣೆಗೆ ಈ ಕಾಲದಲ್ಲಿ ಅಮೇರಿಕನ್ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಆ ದೇಶದಲ್ಲಿ ಅವರಿಗೆ ಗ್ರೀನ್ ಕಾರ್ಡ್ ಅಂದ್ರೆ ಬಹಳ ಬೆಲೆ. ಆ ರೀತಿಯಾಗಿ ಒಂದು ದೇಶದ ಅತ್ಯುನ್ನತವಾದ ದೇಶದ ಒಂದು ನಾಗರಿಕತೆ, ಸಿಟಿಜನ್ಶಿಪ್ ಇತ್ತು ಅಂತ ಹೇಳಿದರೆ ಅವನಿಗೆ ಬಹಳ ಬೆಲೆ ಇತ್ತು. ಆ ಸಿಟಿಜನ್ಶಿಪ್ ಅವನ ಹತ್ರ ಇತ್ತು. ಅವನಿಗೆ 2 ವಿದ್ಯಾಭ್ಯಾಸ ಇತ್ತು, 3 ಅವನಿಗೆ ಹಣ ಐಶ್ವರ್ಯ ಇತ್ತು, ಎಲ್ಲ ಇತ್ತು. ಆದರೆ ಯಾವಾಗ ಯೇಸು ಕ್ರಿಸ್ತನು ಅವನನ್ನ ಕರೆದನು,
ಸೌಲನಾಗಿದ್ದವನು, ಗರ್ವಿಷ್ಠನಾಗಿದ್ದವನು, ನಾನೇ ಎಂದು ಇದ್ದವನು ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಅವನು ತನ್ನನ್ನ ಬರೆದು ಮಾಡಿಕೊಂಡನು. ಪ್ರಿಯ ದೇವಜನರೇ, ಯಾವಾಗ ಲೌಕಿಕವಾಗಿ ನಾವು ನಮ್ಮನ್ನ ಬರೆದು ಮಾಡಿಕೊಳ್ಳುತ್ತೇವೋ ಆಗ ದೈವಿಕವಾದ ಕಾರ್ಯಗಳು ನಮ್ಮಲ್ಲಿ ತುಂಬಲ್ಪಡುತ್ತವೆ. ಆಮೇನ್. ಏನು ತುಂಬಲ್ಪಡಬೇಕು? ಲೌಕಿಕವಾದವುಗಳು ನಾವು ಬರೆದು ಮಾಡಿಕೊಳ್ಳುವಾಗ ದೈವಿಕವಾದವುಗಳು ನಮ್ಮಲ್ಲಿ ತುಂಬಲ್ಪಡುತ್ತವೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಒಂದು ವೇಳೆ ನಾವು ಲೌಕಿಕವಾದಂಥವುಗಳನ್ನು ನಾವು ತುಂಬಿಸಿಟ್ಕೊಳ್ತಾ ಇದ್ರೆ ದೇವರು ತುಂಬಿಸೋದಕ್ಕೆ ಅವಕಾಶನೇ ಇರೋದಿಲ್ಲ ಅಲ್ಲಿ. ಯಾಕೆಂದ್ರೆ ದೇವರ ಕಾರ್ಯಗಳು ಪರಿಪೂರ್ಣವಾದವುಗಳು, ಅವು ಯುಗ ಯುಗಾಂತರಗಳಿಗೂ ಇರುವಂಥವುಗಳು, ಅವು ನಿತ್ಯವಾದವುಗಳು. ಆದರೆ ಮಾನುಷಿಕವಾದಂಥವುಗಳು ಯಾವಾಗಲೂ ಕಾಲ್ಪನಿಕವಾದಂಥವುಗಳು. ಇದನ್ನ ಪೌಲನು ಚೆನ್ನಾಗಿ ಅರ್ಥ ಮಾಡಿಕೊಂಡನು. ಅಷ್ಟು ಐಶ್ವರ್ಯ, ಅಷ್ಟೊಂದು ಪಾಂಡಿತ್ಯ, ಅಷ್ಟೊಂದು ಹಿನ್ನೆಲೆ ಇದ್ದರೂ ಕೂಡ ಅವನು ಹೇಳುವಂತ ಒಂದು ಪರ್ಸನಲ್ ಆದಂತ ಒಂದು ಸಾಕ್ಷಿ, ನನ್ನ ಕರ್ತನಾದ. ಮೊದಲನೇದಾಗಿ ಹೇಳ್ತಾ ಇದ್ದಾರೆ ನನ್ನ. ಇಟ್ಸ್ ಅ ಪರ್ಸನಲ್, ಅಂದ್ರೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದಾನೆ. ನಮ್ಮ ಅಲ್ಲ, ನಿಮ್ಮ ಅಲ್ಲ, ನನ್ನ. ಹಾಲೆಲೂಯ. ಯಾವಾಗಲೂ ಯೇಸು ಸ್ವಾಮಿಯ ಕುರಿತಾಗಿ ನಾವು ಮಾತನಾಡುವಾಗ ನಾವು ಕ್ರೈಸ್ತರಲ್ಲ, ನನ್ನ ಕರ್ತನು, ನಮ್ಮ ಕರ್ತನಲ್ಲ, ನನ್ನ ಕರ್ತನು, ನನ್ನ ದೇವರು. ಅದು ವೈಯಕ್ತಿಕ ಅನುಭವ, ಗುಂಪಲ್ಲಿರುವಾಗ ಹೇಳುವುದಲ್ಲ. ನಾವು ಒಂಟಿಯಾಗಿರುವಾಗ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನ ಅರಿಯುವುದೇ. ಏನರಿಯುವುದು? ಕ್ರಿಸ್ತ ಯೇಸುವನ್ ಅರಿಯುವುದೇ. ಕೆಲವು ಸಾರಿ ಯಾರಾದರೂ ಡಿಗ್ರಿ ಹೋಲ್ಡರ್ಸು ಒಂದ್ ವೇಳೆ ಡಾಕ್ಟರೇಟ್ ತೆಗೆದುಕೊಂಡ್ರೆ, ಏನಾದರೂ ಒಂದು ಕೋರ್ಸ್ ಮುಗಿಸಿದರೆ ಎಷ್ಟು ಅದು ಗೌನ್ಗಳು ಹಾಕೊಂಡು ಆ ಸರ್ಟಿಫಿಕೇಟ್ ಹಿಡ್ಕೊಂಡು ಅವರಿಗೆ ಕೊಟ್ಟ ಮೆಡಲ್ಸ್ ಹಿಡ್ಕೊಂಡು, ಇಲ್ಲವೇ ಯಾವುದಾದ್ರೂ ಒಂದು ಗೇಮ್ಸ್ ಅಲ್ಲಿ ಗೆದ್ರೆ ಅದನ್ನ ಎಷ್ಟು ಆಡಂಬರವಾಗಿ ಅದನ್ನು ತೋರಿಸ್ಕೊಳ್ತಾರಲ್ವಾ. ಈಗ T20 ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಕೆಲವು ಸ್ಟಾರ್ಟ್ ಆಗ್ತವೆ, ಕ್ರಿಕೆಟ್ಗಳು, ಫುಟ್ಬಾಲ್ಗಳು, ಅವುಗಳಲ್ಲಿ ಎಷ್ಟು ವಿಜೃಂಭಣೆ ಮಾಡ್ತಾರಂದ್ರೆ ಅದನ್ನ ನೋಡ್ಲಿಕ್ಕಾಗಲ್ಲ. ಆದರೆ ಇವತ್ತು ಒಬ್ಬರು ವಿನ್ನರ್ ಆಗ್ಬೋದು, ನಾಳೆ ಇನ್ನೊಬ್ರು ಆಗ್ತಾರೆ. ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ಬರು ಗೆದ್ದು ಬೀಗಬಹುದು, ನಾಳೆ ಇನ್ನೊಬ್ಬರು ಬರ್ತಾರೆ. ಇವತ್ತೊಬ್ಬರು ಆಳ್ವಿಕೆ ಮಾಡಬಹುದು, ನಾಳೆ ಒಬ್ಬರು ಬರ್ತಾರೆ. ಆದರೆ ದೇವರ ಕೃತ್ಯ ಹಾಗೆ ಅಲ್ಲ. ನಿನ್ನೆ, ಇವತ್ತು, ನಾಳೆ ನಿತ್ಯ ನಿರಂತರವಾಗಿ ಆತನ ಆಳ್ವಿಕೆ ಒಂದೇ ರೀತಿಯಾಗಿರುತ್ತದೆ. ಹಾಲೆಲೂಯ. ಆತನ ಆಳ್ವಿಕೆ ಯಾವಾಗಲೂ ಒಂದೇ ರೀತಿಯಾಗಿರುತ್ತದೆ. ಆ ಆಳ್ವಿಕೆಯಲ್ಲಿ ನಾವು ಇರಬೇಕೆಂದು ಆತನ ಆಶಿಸುತ್ತಾನೆ. ಆಮೇನ್. ಹೌದಾ? ನಾವು ಇರಬೇಕಾ ಬೇಡವಾ? ಅದಕ್ಕೆ ಇಲ್ಲಿ ಪೌಲನು ಹೇಳುತ್ತಾ ಇರುವಂಥದ್ದು, ನನಗೆ ಯಾವುದು ಶ್ರೇಷ್ಠ, ಯಾವುದು ಮುಖ್ಯ, ಯಾವುದು ಬೆಲೆ ಬಾಳುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಕ್ರಿಸ್ತ ಯೇಸುವನ್ನ ಅರಿಯುವುದೇ, ಕ್ರಿಸ್ತ ಯೇಸುವನ್ನ ಅರಿಯುವುದೇ. ಕೆಲವು ದೇವ ಭಕ್ತರು ನನ್ನನ್ನು, ನಿಮಗೂ ಒಂದು ಪಾಠ ಇದು. ಯಾರೋ ಒಬ್ರು ಹೇಳ್ತಾರೆ, ಒಬ್ಬ ಸೇವಕರು ಹೇಳ್ತಾರೆ, ನನ್ನ ಮಕ್ಕಳು ಎಲ್ಲ ಒಂದು ಸಬ್ಜೆಕ್ಟ್ಗಳಲ್ಲಿ ಫಸ್ಟ್ ರ್ಯಾಂಕು 100 ಮಾರ್ಕ್ಸ್ ತಗೊಳ್ಳದೇ ಇದ್ರು ಪರವಾಗಿಲ್ಲ, ನನ್ನ ಮಕ್ಕಳು ದೇವರಲ್ಲಿದ್ದರೆ ಸಾಕು. ಆಮೇಲೆ ನನ್ನ ಮಕ್ಕಳು ದೇವರಲ್ಲಿದ್ದರೆ ಸಾಕು. ಅವರ ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ಅವರು ಬೆಳೆದ್ರೆ ಸಾಕು. ಮಿಕ್ಕಿದ್ದೆಲ್ಲ ಅಕಾಡೆಮಿಕ್ ದೇವ್ರು ಕೊಡ್ತಾನೆ. ಯಾಕೆಂದ್ರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಯಾಕೆಂದ್ರೆ ದೇವರು ಕೊಡ್ತಾನೆ. ಆದರೆ ಮೊದಲು ಅದು ಬೇಕು. ವಿದ್ಯಾಭ್ಯಾಸ ಎಲ್ಲೋದ್ರೂ ಸಿಗುತ್ತೆ. ನೀವು ಕಾಲೇಜ್ಗೆ ಹೋಗಿ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಕೊಡ್ತಾರೆ, ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ, ನಿಮಗೆ ಡಾಕ್ಟರೇಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ದೇವರ ಜ್ಞಾನ ಯಾರು ಕೊಡ್ತಾರೆ? ದೇವರು ನಮಗೆ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ನಮಗೆ ಈ ಲೋಕದಲ್ಲಿ ಪಾಂಡಿತ್ಯವಲ್ಲ, ಲೋಕದಲ್ಲಿ ಪಾಂಡಿತ್ಯವಲ್ಲ, ಅದೆಲ್ಲ ಒಂದು ದಿವಸ ಸಮಾಧಿ ಆಗೋಗ್ತದೆ. ಆದರೆ ದೈವಿಕ ಜ್ಞಾನ ಎಂಬುದು ಬಹಳ ಮುಖ್ಯ. ಅದಕ್ಕೆ ಪೌಲ್ ಹೇಳ್ತಿದ್ದಾರೆ, ನನಗೆ ಕ್ರಿಸ್ತ ಯೇಸುವನ್ನು ಅರಿಯುವುದೇ. ಕೇಳುವುದಲ್ಲ. ಯೇಸುವಿನ ಬಗ್ಗೆ ಎಲ್ಲರೂ ಕೇಳ್ತಾರೆ, ಕ್ರಿಸ್ತ ಯೇಸುವಿನ ಬಗ್ಗೆ ಕೇಳುವುದು, ತಿಳಿಯುವುದು, ಅದು ಇನ್ಫಾರ್ಮೇಶನ್. ಅದಕ್ಕೆ ಒಬ್ರು ಕೊಟೇಶನ್ ಈ ರೀತಿಯಾಗಿ ಹೇಳ್ತಾರೆ, ಎನಿ ಬುಕ್ಸ್ ಕ್ಯಾನ್ ಗಿವ್ ಯು ಇನ್ಫಾರ್ಮೇಶನ್, ಬಟ್ ಓನ್ಲಿ ಬೈಬಲ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯು. ಆಮೇನ್. ಟ್ರಾನ್ಸ್ಫಾರ್ಮೇಶನ್ ಎಲ್ಲಿಂದ ಬರುತ್ತದೆ? ಬುಕ್ಸು ಇನ್ಫಾರ್ಮೇಶನ್ಸ್ ಕೊಡ್ತವೆ, ಆದರೆ ಬೈಬಲ್ ನಿಮ್ಮನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ. ಅದರ ಅರ್ಥ, ಬೈಬಲ್ ಅಲ್ಲಿ ಮಾಹಿತಿ ಅಲ್ಲ, ಬುಕ್ಸ್ ಅಲ್ಲಿ ಮಾಹಿತಿ ಮಾತ್ರ ಇದೆ, ಆದರೆ ಬೈಬಲ್ ಮಾತ್ರವೇ ನಿಮ್ಮನ್ನ ಬದಲಾಯಿಸುತ್ತದೆ.
ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವನ್ನ ಅರಿಯುವುದೇ ಏನಂತ ಹೇಳ್ತದೆ, ಅತಿ ಶ್ರೇಷ್ಠವಾದ ಎಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆಮೇಲೆ ಎಲ್ಲವನ್ನು ನಷ್ಟ. ಅದಕ್ಕೆ ಹೇಳ್ತಾರೆ, ಪರಲೋಕದವುಗಳನ್ನ ಬಿಗಿಯಾಗಿ ಹಿಡ್ಕೊಳ್ರಿ, ಲೋಕದವುಗಳನ್ನ ಸ್ವಲ್ಪ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಕ್ಕಳನ್ನ ನೋಡ್ರಿ, ಮಕ್ಕಳಿಗೆ ಪ್ರಾರಂಭದ ವಯಸ್ಸಲ್ಲಿ ಅವರಿಗೆ ಗೊತ್ತಿರೋದಿಲ್ಲ. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು 1 ವರ್ಷ 1-2 ವರ್ಷದಲ್ಲಿ ಒಂದು ಕೈಯಲ್ಲಿ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಇನ್ನೊಂದು ಕೈಯಲ್ಲಿ ಈಗ 2,000 ಇಲ್ಲಿ ಬಿಡಿ, ಈಗ ಒಂದು 500 ರೂಪಾಯಿ ಒಂದು ನೋಟ್ ಕೊಟ್ರೆ ನಾವು 500 ರೂಪಾಯಿ ಕೊಡಂದ್ರೆ ಕೊಟ್ಬಿಡ್ತದೆ, ಚಾಕ್ಲೇಟ್ ಕೊಡಂದ್ರೆ ಕೊಡಲ್ಲ. ಯಾಕೆಂದ್ರೆ ಅದು ಗಟ್ಟಿಯಾಗಿ ಹಿಡ್ಕೊಂತದೆ. ಅಂದ್ರೆ ಲೌಕಿಕವಾದದ್ದು ಚಾಕ್ಲೇಟ್ ತರ ಅಲ್ವಾ, ಚಾಕ್ಲೇಟ್ ತರ ಅದು ಸ್ವಲ್ಪ, ಅದನ್ನ ಮಗು ಏನ್ ಮಾಡ್ತದೆ ಗೊತ್ತಿಲ್ಲ, ಹಿಡ್ಕೊಳ್ಳುತ್ತೆ. ಆದರೆ ಕ್ರಿಸ್ತನನ್ನು ಅರಿಯದವರು ಕೂಡ ಅದೇ ಲೌಕಿಕವಾಗಿ ಹಾಗೆ ಮಾಡ್ತಾರೆ. ಶ್ರೇಷ್ಠವಾದದ್ದನ್ನ ಬಿಟ್ಬಿಡ್ತಾರೆ, ದೈವಿಕವಾದದ್ದನ್ನ ಬಿಟ್ಬಿಡ್ತಾರೆ, ಆದರೆ ಅಲ್ಪವಾದದ್ದನ್ನ ಇಟ್ಕೊಳ್ತಾರೆ ಬಹಳ ಗಟ್ಟಿಯಾಗಿ. ಇಷ್ಟು ಬಂಗಾರನ ಬಹಳ ಶ್ರೇಷ್ಠವಾಗಿ ಬಚ್ಚಿಟ್ಕೊಳ್ತಾರೆ, ಬೈಬಲ್ನ ಬಿಸಾಕ್ತಾರೆ ಅಲ್ವಾ. ಒಂದ್ ದಿನ ಬರುವಂತ ಏನೋ ಸಂಬಳಕ್ಕಾಗಿ ಓಡ್ತಾರೆ, ಆಲಯಕ್ಕೋ ಪ್ರಾರ್ಥನೆಗೆ ಬರು ಅಂದ್ರೆ ಟೈಮ್ ಇಲ್ಲ ಅಂತಾರೆ. ಯಾವುದು ಶ್ರೇಷ್ಠ, ಯಾವುದು ಶ್ರೇಷ್ಠ? ಅದಕ್ಕೆ ನಾನು ಹೇಳ್ತಾ ಇರೋದು, ಪೌಲನು ಹೇಳ್ತಾ ಇದ್ದಾನೆ, ನಾನು ಇದು ಅತಿ ಶ್ರೇಷ್ಠ, ಇದು ನಷ್ಟ ನನಗೆ ಗೊತ್ತು. ಆದರೆ ಇಂದಿಗೂ ಅನೇಕ ಕ್ರೈಸ್ತರಿಗೆ ಗೊತ್ತಾಗ್ತಾ ಇಲ್ಲ ಯಾವುದು ಶ್ರೇಷ್ಠ, ಯಾವುದು ನಷ್ಟ. ಹೌದಾ ಇಲ್ವಾ? ನಾವು ಬೇರೆಯವ್ರನ್ನ ತೂಷಣೆ ಮಾಡಿ ನಾವು ಸರಿ ಇದ್ದೀವಿ ಅಂತ ಹೇಳ್ತಾ ಇಲ್ಲ, ನಮ್ಮನ್ನು ಸೇರಿಸ್ಕೊಂಡು ಕೆಲವು ಸಾರಿ ಯಾವುದು ಶ್ರೇಷ್ಠ ಯಾವುದು ನಷ್ಟ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ, ದೇವರೇ ಯಾವುದು ನಷ್ಟ ಯಾವುದು ಶ್ರೇಷ್ಠ ನನಗೆ ತಿಳಿಸಿಕೊಡಪ್ಪ, ಅದನ್ನು ನಾನು ಶ್ರೇಷ್ಠವಾದದ್ದನ್ನು ಇಟ್ಕೊಳ್ಬೇಕು, ನಷ್ಟವಾದದ್ದನ್ನು ನಾನು ಬಿಟ್ಟು ಬಿಡಬೇಕು ಅಂತ ನಾವು ತಿಳಿದುಕೊಳ್ಬೇಕು. ಆಮೇಲೆ ಹೇಳ್ತಾನೆ, ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನ ಕಸವೆಂದೆಣಿಸುತ್ತೇನೆ. ಹಾಲೆಲೂಯ. ಏನಂತ ಹೇಳ್ತಾ ಇದ್ದಾನೆ? ಎಲ್ಲವನ್ನೂ ಕಳ್ಕೊಂಡ್ರು ನಾನು ಕಸವೆಂದು ಹೇಳ್ಕೊಳ್ತೇವೆ. ಈಗ ನಮ್ಮ ಮನೆಯಲ್ಲಿ ಕಸ ಗುಡಿಸ್ತೀವಲ್ವಾ, ಕಸ ಗುಡಿಸ್ತೀವಿ, ಕಸ ಎತ್ಕೊಂಡು ಆರಾಮಾಗಿ ಬಿಸಾಕ್ತೀವಿ ಅಲ್ವಾ. ಯಾಕೆ? ಅದು ಕಸ. ಅದೇ ಒಂದು ವೇಳೆ ಏನಾದರೂ ಅದರಲ್ಲಿ ಸ್ವಲ್ಪ ಬಂಗಾರ ಇತ್ತಂದ್ರೆ ಬಿಸಾಕ್ತೀವ? ಬಿಸಾಕಲ್ಲ. ಯಾಕೆ? ಒಂದು ವೇಳೆ ಬಂಗಾರ ಕಳೆದೋಗಿತ್ತಂದ್ರೆ ಕಸ ಗುಡಿಸಿದ ಮೇಲೆ ಇದಕ್ಕಿರ್ಲಿ, ಯಾವುದಕ್ಕೂ ಬಿಸಾಕೋದು ಬೇಡ, ಅದರಲ್ಲಿ ಏನಾದರೂ ಇದ್ರೂ ಇರ್ಬೋದು ಅಲ್ವಾ, ವೇಸ್ಟಲ್ಲಿ ಇದ್ರೂ ಇರ್ಬೋದು ಅಂತ ಅದನ್ನ ಹಂಗೆ ಇಡ್ತೇವೆ. ಆದ್ರೆ ಕಸ ಮಾತ್ರ ಅಂದ್ರೆ ಯೋಚನೆ ಮಾಡಿದ್ರೆ ಬಿಸಾಕ್ಬಿಡ್ತೀವಿ. ಆ ಪೌಲ್ ಹೇಳ್ತಾ ಇದ್ದಾನೆ, ನನಗೆ ಕ್ರಿಸ್ತನ ವಿಷಯ ಮಾತ್ರ ಶ್ರೇಷ್ಠ, ಮಿಕ್ಕಿದ್ದೆಲ್ಲವೂ ನನಗೆ ನಷ್ಟ, ಕಸಕ್ಕೆ ಸಮಾನ ಎಂದು ಹೇಳುತ್ತಾ ಇದ್ದಾನೆ. ಆಮೇಲೆ ನಾವು ನೋಡುತ್ತೇವೆ, ಯೆರೆಮೀಯನ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳುತ್ತಾ ಇದೆ. ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23-24 ವಚನವನ್ನು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 9:23. ಯೆಹೋವನು ಈಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಹಾಲೆಲೂಯ. ಯಾವುದಕ್ಕೆ ಹೆಚ್ಚಳ ಪಡಬಾರದಂತೆ? ಜ್ಞಾನಿ ಇದಾನಲ್ಲ ಅವನ ಜ್ಞಾನಕ್ಕೆ ಹೆಚ್ಚಳ ಪಡಲಿ. ಒಂದು ಪರಾಕ್ರಮಿ ಇದಾನಲ್ಲ ಪರಾಕ್ರಮಕ್ಕೆ ಹೆಚ್ಚಳ ಪಡಲಿ. ಐಶ್ವರ್ಯವಂತನು ಐಶ್ವರ್ಯಕ್ಕೆ ಹೆಚ್ಚಳ ಪಡಲಿ. ಆದರೆ ನಾವು ದೇವರಲ್ಲಿ ಪ್ರೀತಿ ನೀತಿ ನ್ಯಾಯಗಳಲ್ಲಿ ನಾವೇನಾಗಿರ್ಬೇಕು? ಗ್ರಹಿಸಿಕೊಂಡು ಹೆಚ್ಚಳ ಪಡಬೇಕು. ಹಾಲೆಲೂಯ. ನೆನ್ನೆ ನ್ಯೂಸಲ್ಲಿ ನಾನು ಓದ್ತಾ ಇದ್ದಾಗ ಎಲಾನ್ ಮಸ್ಕ್ ಅನ್ನೋದ್ರ ಬಗ್ಗೆ ನೀವು ಕೇಳಿಸ್ಕೊಂಡಿದ್ದೀರ ಅಲ್ವಾ. ಅವರಲ್ಲಿ ಹಾಕಿದ್ರು 175 ದೇಶಗಳಷ್ಟು ಸಂಪತ್ತು ಅವನೊಬ್ಬನ ಹೆಸರಲ್ಲಿ ಇದೆಯಂತೆ. ಅಂದ್ರೆ ಸಣ್ಣ ಸಣ್ಣ ದೇಶ ಇರುತ್ತಲ್ವ, ಆ ಸಣ್ಣ ಸಣ್ಣ ಬಡ ದೇಶಗಳೆಲ್ಲ ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಹೇಳ್ತಾರೆ 175 ದೇಶದಷ್ಟು ಸಂಪತ್ತು ಅವನೊಬ್ಬನ ಹತ್ರ ಇದೆ. ಆಲೋಚನೆ ಮಾಡಿ, ಆ ಒಬ್ಬನ ತೀರ್ಮಾನ ಮಾಡಿದ್ರೆ 175 ದೇಶ ಏನಾಗ್ಬೋದು? ಚೆನ್ನಾಗಾಗ್ಬೋದು. ಆದರೆ ಒಪ್ಕೊಳ್ತಾರ?
ಹೋಗ್ಲಿ, ಅವನಿಗೆ ಏನಾದರೂ ಅದರಿಂದ ಹಿಂದೆ ಹಾಕೊಂಡು ಹೋಗ್ತಾನ. ಹೊಟ್ಟೆಗೆ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಕ್ಕಾಗೋದು. ಜಾಸ್ತಿ ತಿನ್ನಕ್ಕಾಗುತ್ತಾ? ತಿನ್ನಕ್ಕಾಗಲ್ಲ. ಎಷ್ಟು ಕುಡಿಬೇಕು, ಎಷ್ಟು ಓಡಾಡಬೇಕು, ಎಷ್ಟು ತಿನ್ನಬೇಕು ಅಷ್ಟೇ ಮಾಡೋಕ್ಕಾಗೋದು. ಆದರೂ ಎಷ್ಟೋ ಜನರು ಆ ರೀತಿಯಾಗಿ ಸಂಪತ್ತನ್ನು, ಪ್ರಪಂಚದ ಟಾಪ್ 10 ಒಂದು ವೇಳೆ ರಿಚ್ ಪೀಪಲ್ ನಾವು ತೆಗೆದುಕೊಂಡ್ರೆ ಅವ್ರ ಹತ್ರ ಸಂಪತ್ತು ಹೋಗ್ತಾ ಇದೆ. ಅದನ್ನೆಲ್ಲ ಅವರು ಹಂಚಿದಾರಂದ್ರೆ ಬಡತನ, ಈ ಒಂದು ಕಷ್ಟಗಳು ಇರೋದಿಲ್ಲ. ಆದರೆ ಅವರು ಹಂಚೋದಿಲ್ಲ, ಅವರು ಹೊತ್ಕೊಂಡು ಹೋಗೋದಿಲ್ಲ. ಆದರೆ ಅವರು ಹೆಚ್ಚಳ ಪಡ್ತಾರೆ. ನೋಡಿ, ನಾವು ಅವರ ಐಶ್ವರ್ಯಕ್ಕೆ ನಾವು ಹೆಚ್ಚಳ ಪಡೋದಲ್ಲ. ನಾವೇನಾಗಬೇಕು? ಇಲ್ಲಿ ಹೇಳ್ತಾ ಇದೆ, ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ನಾವು ಯಾರಲ್ಲಿ ಹೆಚ್ಚಳ ಪಡಬೇಕು? ಕರ್ತನಲ್ಲಿ ಹೆಚ್ಚಳ ಪಡಬೇಕು. ಆಮೇಲೆ ಯಾಕೆಂದರೆ ನಮ್ಮ ಹಣ, ನಮ್ಮ ಜ್ಞಾನ, ನಮ್ಮ ಪರಾಕ್ರಮ ನಿತ್ಯ ಜೀವವನ್ನು ಕೊಂಡುಕೊಳ್ಳಲಿಕ್ಕಾಗೋದಿಲ್ಲ. ಇಲ್ಲಿ ಯಾರು 1000 ವರ್ಷ ಬದುಕೋದು ಇಲ್ಲ. ನಾವು ಯಾರು ಇಲ್ಲಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದರೆ ರಕ್ಷಣೆ ಹೊಂದಿದವನೇ ಪೌಲನು ಹೇಳಿದ ಹಾಗೆ ಕ್ರಿಸ್ತೇಸುವನ್ನು ಅರಿಯುವುದೇ ಲಾಭ. ಕ್ರಿಸ್ತೇಸುವನ್ನು ಅರಿಯುವುದೇ ಲಾಭ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:18, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಆಮೇನ್. ಏನಂತ ಹೇಳ್ತಾ ಇದೆ? 8:18ರಲ್ಲಿ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನ. ನಾವು ಯೇಸುವನ್ನ ನಂಬಿರುವುದು ಯಾತಕ್ಕಾಗಿ? ಬರೀ ಲೌಕಿಕವಾದ ಕಾರ್ಯಗಳಿಗ ಅಲ್ಲ. ನಿಜವಾಗಿ ಕ್ರಿಸ್ತನನ್ನು ಅರಿತವನಿಗೆ ಗೊತ್ತು ಇದರ ಬೆಲೆ ಏನು ಅಂತ. ರೋಮ 8:18 ಹೇಳ್ತಾ ಇದೆ, ಮುಂದಿನ ಕಾಲದಲ್ಲಿ ನಮಗೆ ಇಡಲ್ಪಟ್ಟಿರುವಂತ ಮಹಿಮಾ ಪದವಿಯನ್ನ ನಾವು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ನಾವೇನಂತ ಮಾಡ್ತಾ ಇದ್ದೀವಿ? ಅಲ್ಪವೇ ಸರಿ. ಆಮೇನ್. ನಾವು ನೋಡ್ತಾ ಇದ್ದೇವೆ, ಪರಲೋಕದ ಮಾರ್ಗ, ನಿತ್ಯ ಜೀವದ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಆದರೆ ನಾಶನದ ಮಾರ್ಗ, ನರಕದ ಮಾರ್ಗ ವಿಶಾಲವಾದ ಮಾರ್ಗ. ಅದರಲ್ಲಿ ಈ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವನು ಎಣಗಾಡ್ತಾನಂತೆ. ಸುಲಭ ಅಲ್ಲ, ತುಂಬ ಎಣಗಾಡಬೇಕು, ಪ್ರಯಾಸ ಪಡಬೇಕು. ಆದರೆ ವಿಶಾಲವಾದ ಮಾರ್ಗದಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲರೂ ಆರಾಮಾಗಿ ಹೋಗ್ತಾ ಇರ್ತಾರೆ. ಸುಲಭವಾಗಿ ಬಂದಿದ್ದು ಖಂಡಿತ ಆಶೀರ್ವಾದವಲ್ಲ. ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ಒಳಗೆ ಹೋಗಿರಿ, ಅದು ನಿಮಗೆ ನಿತ್ಯ ಜೀವವನ್ನ ಕೊಡುತ್ತದೆ. ಈಗಲೇ ನಾವು ಶರೀರದಲ್ಲಿರುವಾಗಲೇ, ಈ ಲೋಕದಲ್ಲಿರುವಾಗಲೇ ನಾವು ಎಷ್ಟು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೇವೋ ಮುಂದೆ ಅಷ್ಟು ನಮಗೆ ಸುಗಮವಾಗುತ್ತದೆ. ಆದರೆ ಇಲ್ಲಿ ನಾವು ಸುಖ ಕೋರಿಕೊಂಡ್ರೆ ಮುಂದೆ ನಮಗೆ ಕಷ್ಟವಾಗ್ತದೆ. ನಿಮಗೆಲ್ಲ ಗೊತ್ತು ಲಾಜರನ ಮತ್ತು ಐಶ್ವರ್ಯವಂತನ ಕತೆ ಅಲ್ವಾ? ಯೇಸು ಸ್ವಾಮಿ ಅದನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಲಾಜರನಿಗೆ ಈ ಲೋಕದಲ್ಲಿ ಮನೆ ಇರಲಿಲ್ಲ, ಆರೋಗ್ಯ ಇರಲಿಲ್ಲ, ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ, ಸತ್ತರೆ ಅವನ್ನ ಸಮಾಧಿ ಮಾಡೋಕ್ಕೂ ಯಾರೂ ಇರಲಿಲ್ಲ. ಅವನ ದೀನ ಪರಿಸ್ಥಿತಿಯನ್ನು ಹೇಳುತ್ತದೆ. ಅವನ ಹುಣ್ಣುಗಳನ್ನು ನಾಯಿಗಳು ನೆಕ್ಕುತ್ತಿದ್ದುವಂತೆ. ಆದರೆ ಅವನು ಸತ್ತಾಗ ಪರಲೋಕದಿಂದ ದೇವದೂತರು ಬಂದು ಅವನನ್ನು ಕರ್ಕೊಂಡು ಹೋದರು. ಆದರೆ ಐಶ್ವರ್ಯವಂತನಿಗೆ ಎಲ್ಲಾ ಲೋಕದಲ್ಲಿ ಸಿಕ್ಕಿದವು. ಬದುಕಿರುವಾಗ ಸಿಕ್ಕಿತು, ಸತ್ತ ಮೇಲೆ ಸಿಕ್ಕಿತು, ದಿವಸ ಕೂಡ ಎಲ್ಲ ಆದವು. ಆದರೆ ಅವನ ಆತ್ಮ ಎಲ್ಲಿತ್ತಂತೆ? ಪಾತಾಳದಲ್ಲಿ. ಎಲ್ಲಿತ್ತು? ಪಾತಾಳದಲ್ಲಿ. ನೋಡಿದ್ರ, ಲಾಜರನ ಆತ್ಮವು ಪರದೈಸಿಯಲ್ಲಿ, ಆದರೆ ಐಶ್ವರ್ಯವಂತನ ಆತ್ಮವು ಪಾತಾಳದಲ್ಲಿ ಇತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ದೇವಜನವೇ, ಇವತ್ತು ನೀವು ನಾನು ಯಾವುದಕ್ಕಾಗಿ, ಯಾವುದು ಶ್ರೇಷ್ಠ, ಯಾವುದು ನಷ್ಟ ಅನ್ನುವಂಥದ್ದನ್ನು ತಿಳ್ಕೊಳ್ಳಬೇಕು. ಐಶ್ವರ್ಯವಂತನು ಸಕಲಾತಿ ನಾರು ಮಡಿ ಬಟ್ಟೆಗಳನ್ನು ಧರಿಸಿಕೊಳ್ಳುತ್ತಿದ್ದನು, ಬೇಕಾದಂಥ ಊಟವನ್ನು ತಿನ್ನುತ್ತಿದ್ದನು, ಅವನಿಗೆ ಕೈಕಾಲುಗಳಿಗೆ ಅವನಿಗೆ ಹಾಳುಗಳಿರ್ತಾ ಇದ್ರು. ಆದರೆ ಅವನು ಲಾಜರ್ನು ಇವನು ತಿಂದು ಕೆಳಗೆ ಬಿದ್ದದ್ದನ್ನು ತಿಂತಾ ಇದ್ದ. ಅವನ ಪರಿಸ್ಥಿತಿ ದಯನೀಯವಾಗಿತ್ತು. ಆದರೂ ಕೂಡ
ದೇವರು ಅವನ ಪಕ್ಷವಾಗಿದ್ದನು. ಇವತ್ತು ನೀವು ನಾನು ಮನುಷ್ಯರನ್ನು ನೋಡಬಾರದು. ಕೆಲವು ಸಾರಿ ನಾವು ಅಯ್ಯೋ ಅವರು ಚೆನ್ನಾಗಿದ್ದಾರೆ, ಅವರು ಬೆಳೆದಿದ್ದಾರೆ, ಅವರು ಹಂಗಿದ್ದಾರೆ, ನಾವು ಹಂಗಿರ್ಬೇಕು. ಬೇಡ ದೇವಜನವೇ. ಯಾಕೆಂದ್ರೆ ಯಾವಾಗ ನಾವು ಆ ರೀತಿಯಾಗಿ ಲೋಕದವನ್ನು ಹಿಡ್ಕೊಳಕ್ ಹೋಗ್ತೀವೋ ಇವುಗಳನ್ನು ಬಿಟ್ಬಿಡ್ತೇವೆ. ಅರ್ಥವಾಯ್ತಲ್ಲ? ಶ್ರೇಷ್ಠವಾದದನ್ನು ಬಿಟ್ಬಿಡ್ತೇವೆ. ಯಾವುದನ್ನಾದ್ರೂ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಳಕ್ ಸಾಧ್ಯ, ಎರಡನ್ನೂ ಹಿಡ್ಕೊಳಕ್ಕಾಗಲ್ಲ. ಯಾವುದನ್ನು ಹಿಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುವಂತ ಕಾರ್ಯ. ನಾವು ಬಹಳ ಶ್ರೇಷ್ಠವಾದದ್ದನ್ನು ಹಿಡ್ಕೊಳ್ಬೇಕು, ಅಲ್ಪವಾದದ್ದನ್ನ ಬಿಟ್ಟುಬಿಡಬೇಕು. ಇದೇ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಈ 3ನೇ ಅಧ್ಯಾಯ 8ನೇ ವಚನಕ್ಕಿಂತ ಹಿಂದಿನ ವಚನ 7ನೇ ವಾಕ್ಯವನ್ನ ನೋಡ್ರಿ. ಪೌಲನು ಹೇಳುವಂತ ಮಾತು, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಏನಾಗಿದ್ದವುಗಳು? ನನಗೆ ಲಾಭವಾಗಿದ್ದಂಥವುಗಳನ್ನ ನಾವು ಏನೇನೆನಿಸಿದ್ದೇನೆ? ನಷ್ಟವೆಂದೆಣಿಸಿದ್ದೇನೆ. ಇವತ್ತು ಆಲೋಚನೆ ಮಾಡ್ರಿ, ಯಾರೇ ಒಬ್ಬ ವ್ಯಕ್ತಿಯು ಉನ್ನತ ಪದವಿಯನ್ನ ಬಿಟ್ಟು ಹಿಂದಕ್ಕೆ ಬರಕ್ಕೆ ಇಷ್ಟಪಡಲ್ಲ, ಯಾರು ಬಿಡಲ್ಲ. ನೋಡಿ, ಅನೇಕರು ಕುಲದಲ್ಲಿ ಮೇಲಾದವರು ಯೇಸುವಿನ ಬಗ್ಗೆ ಗೊತ್ತಿರುತ್ತೆ, ಆದರೆ ಅವರು ಅಯ್ಯೋ ನಾನು ಬಿಟ್ಟು ಅಲ್ಲಿಗೆ ಹೋದ್ರೆ ನನ್ನ ಕುಲದವರು ಹೊರಗಡೆ ಆಗ್ತಾರೆ. ಬಿಸ್ನೆಸ್ ಅಲ್ಲಿ ದೇವ್ರ ಬಗ್ಗೆ ಗೊತ್ತಿರುತ್ತದೆ, ಅಯ್ಯೋ ನಾನು ಇನ್ನು ದೇವ್ರ ಹತ್ರ ಹೋದ್ರೆ ನಾನು ಈ ತರ ಬಿಸ್ನೆಸ್ ಅನ್ನು ಮಾಡಕ್ಕಾಗಲ್ವೇ, ಬರಕ್ಕಾಗಲ್ಲ ಅವ್ರಿಗೆ. ಯಾಕೆಂದ್ರೆ ಅಯ್ಯೋ ಈ ಬಿಸ್ನೆಸ್ ಬಿಟ್ಟು ಈ ಸ್ಥಾನ ಬಿಟ್ಟು ನಾನು ಕೆಳಕ್ಕೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ರಾಜಕೀಯ ವ್ಯಕ್ತಿಗೆ ಯೇಸುವಿನ ಬಗ್ಗೆ ಗೊತ್ತಿರುತ್ತದೆ, ಅಯ್ಯೋ ಈ ರಾಜಕೀಯ ನಾನು ಅಲ್ಲಿ ಹೋದ್ರೆ ಇನ್ನು ಬೇರೆ ಕಡೆ ಹೋಗಕ್ಕಾಗಲ್ಲ. ನೋಡಿದ್ರ, ರಾಜಕೀಯ ಲಾಭಕ್ಕಾಗಿ, ಬಿಸ್ನೆಸ್ನ ಲಾಭಕ್ಕಾಗಿ, ಜಾತಿಯ ಲಾಭಕ್ಕಾಗಿ, ಧರ್ಮದ ಲಾಭಕ್ಕಾಗಿ ದೇವರನ್ನ ಎಷ್ಟೋ ಜನರು ಬಿಡಕ್ಕಾಗಲ್ಲ. ಬಿಟ್ಟವರಿಗೆ ತುಂಬಾ ನಷ್ಟ ಆಗುತ್ತೆ, ನಿಜವಾಗಿಯೂ ತುಂಬಾ ನಷ್ಟ ಆಗುತ್ತೆ, ಸುಲಭ ಅಲ್ಲ. ಯೇಸುವನ್ನ ಅಂಗೀಕರಿಸಿಕೊಂಡ್ರೆ ನಷ್ಟ ಅನಿಸ್ತದೆ ಲೌಕಿಕವಾಗಿ, ಹೌದಾ ಇಲ್ವಾ? ನಿಮ್ಗೆ ಗೊತ್ತಿದೆ ಗೊತ್ತಿಲ್ವ? ಲೌಕಿಕವಾಗಿ ನಮ್ಗೆ ನಷ್ಟ ಆಗುತ್ತೆ. ಯೇಸುವಲ್ಲಿ ಬಂದ್ರೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಲಂಚ ಕೊಡಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಕೆಟ್ಟ ಮಾರ್ಗದಲ್ಲಿ ಹೋಗಬಾರ್ದು, ಎಲ್ಲ ನೀಟಾಗಿರ್ಬೇಕು. ಆದರೆ ಲೋಕದಲ್ಲಿರೋರಿಗೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಎಲ್ಲಿ ಬೇಕಾದ್ರೂ ದುಡ್ಡು ಹಾಕ್ಬೋದು, ಎಲ್ಲಿ ಬೇಕಾದ್ರೂ ದುಡ್ಡು ತಗೊಳ್ಬೋದು, ಎಲ್ಲಿ ಬೇಕಾದರೂ ಏನು ಕೊಡ್ಬೋದು, ಬಡ್ಡಿ ಕೊಡ್ಬೋದು, ಮೋಸ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಏನು ಮಾಡ್ಬೋದು. ಆದರೆ ಇಲ್ಲಿ ಮಾಡಕ್ಕೆ ಆಗಲ್ಲ. ಪೌಲನು ಹೇಳ್ತದನೆ, ನನಗೆ ಲಾಭವಾಗಿದ್ದಂಥವುಗಳು ಯಾವುದು? ಅವನ ಪಾಂಡಿತ್ಯ, ಅವನ ಹಿನ್ನೆಲೆ, ಅವನಿಗಿದ್ದದ್ದೆಲ್ಲವನ್ನು ಅವನೇನ್ ಮಾಡ್ದ? ನನಗೆ ಲಾಭವಾಗಿದ್ದಂಥವುಗಳನ್ನ ಕ್ರಿಸ್ತನ ನಿಮಿತ್ತ, ನನಗದು ಬೇಡಪ್ಪ, ನನಗಿದು ಬೇಕಪ್ಪ, ನನಗಿದು ಬೇಕು. ದೇವಜನವೇ, ಇವತ್ತು ನೀವು ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ? ನಾವು ಶ್ರೇಷ್ಠವಾದವುಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೇವಾ? ಇದರಲ್ಲಿ 10ನೇ ವಚನವನ್ನು ಓದಿರಿ. ಫಿಲಿಪ್ಪಿ 3:10 ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ನನ್ನ ಕುತೂಹಲವಾಗಿದೆ. ನನ್ನ ಬಯಕೆ ಏನು, ನನ್ನ ಕುತೂಹಲ ಏನು, ನನ್ನ ಆಸೆ ಏನು ಅಂತ ಪೌಲನು ಈ ಫಿಲಿಪ್ಪಿಯವರಿಗೆ ಬರೆದು ಹೇಳ್ತಾ ಇದ್ದಾನೆ. ಫಿಲಿಪ್ಪಿಯವರಿಗೆ ಬರೆದು ಹೇಳ್ತಾ ಇದ್ದಾನೆ, ನನ್ನ ಆಸೆ ಏನು, ನನ್ನ ಬಯಕೆ ಏನು, ನನ್ನ ಬಯಕೆ ಏನು. ನನ್ನ ಪ್ರಿಯ ದೇವಜನ, ಇವತ್ತು ನೀವು ನಾನು ಆಲೋಚನೆ ಮಾಡಿಕೊಳ್ಳೋಣ. ಕ್ರಿಸ್ತ ಯೇಸುವನ್ನು ಅರಿಯುವುದು, ಆತನನ್ನು ತಿಳಿಯುವುದು, ಆ ಕುತೂಹಲ, ಆ ಅಪೇಕ್ಷೆ, ಪೌಲನು ಉಪಯೋಗಿಸುವ ಪದಗಳು, ನನಗೆ ನಷ್ಟವಾದರೂ ಪರವಾಗಿಲ್ಲ, ಎಲ್ಲವೂ ಕಸವಾದರೂ ಪರವಾಗಿಲ್ಲ, ಕರ್ತನೊಬ್ಬನು ನನಗೆ ಸಾಕು. ಆಮೇನ್. ಯಾಕೆಂದರೆ ಆತನು ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಮಾಡೋಣ. ದೇವರೇ, ನಾನು ಈ ಲೋಕದಲ್ಲಿ ಅನೇಕ ಸೈತಾನನು ನಮ್ಮನ್ನ ಅನೇಕ ವಿಧವಾಗಿ ಶೋಧನೆಗಳನ್ನು ತೋರಿಸ್ತಾನೆ, ಅನೇಕ ವಿಧವಾಗಿ ಶೋಧನೆಗಳನ್ನು ತೋರಿಸ್ತಾನೆ. ಅವುಗಳಿಗೆ ನಾವು ಒಳಗಾಗಬಾರ್ದು. ನಮ್ಮ ಕ್ರಿಸ್ತೀಯ ಓಟದಲ್ಲಿ ಸೈತಾನನು ಅನೇಕವುಗಳನ್ನು ಅಡ್ಡಿ ತಂದು ಹಾಕ್ತಾನೆ. ನಾವು ಕ್ರೈಸ್ತರಂದ ಮಾತ್ರಕ್ಕೆ ನಮಗೇನು ಶೋಧನೆಗಳು ಬರೋದಿಲ್ಲ ಅಂತ ಅಲ್ಲ, ಅನೇಕ ಶೋಧನೆಗಳು ನಮಗೆ ಖಂಡಿತ ಬಂದೇ ಬರುತ್ತವೆ. ಆದರೆ ಆ ಶೋಧನೆಗಳನ್ನೆಲ್ಲ ನಾವೇನಾಗಬೇಕು? ಎದುರಿಸಿ, ತಿರಸ್ಕರಿಸಿ, ಕ್ರಿಸ್ತನನ್ನು ಹಿಂಬಾಲಿಸಿ
ಶ್ರೇಷ್ಠವಾದವುಗಳನ್ನು ನಾವು ಅಂಗೀಕರಿಸಿಕೊಳ್ಳಬೇಕು. ಯೇಸು ಸ್ವಾಮಿಯ ಶಿಷ್ಯನಾದ ಇಸ್ಕರಿಯೋತ ಯೂದನು ಯೇಸುವಿನ ಶಿಷ್ಯನಾಗಿರುವುದು ಎಷ್ಟು ಒಂದು ಲಾಭವಾಗಿತ್ತಲ್ವಾ, ಎಷ್ಟು ಶ್ರೇಷ್ಠ ಭಾಗ್ಯ. ಆದರೆ ಅವನು 32 ಬೆಳ್ಳಿ ನಾಣ್ಯಗಳಿಗೆ ಆಸೆ ಪಟ್ಟುಬಿಟ್ಟ ಅಲ್ವಾ. ಅವನು ಏನಂದ್ಕೊಂಡ, ಓ ಯೇಸು ಸ್ವಲ್ಪ ದಿನ ಇದ್ದ ನೀವು ಗೊತ್ತು, 5,000 ಜನರಿಗೆ ಊಟ ಬಡಿಸುವ ಸಂದರ್ಭದಲ್ಲಿ ಹಣದ ಚೀಲ ಅವನ ಹತ್ರನೇ ಇತ್ತು. ಅವನಿಗೆ ಹಣದ ಮೇಲೆ ತುಂಬ ಆಸೆ ಇತ್ತು. ಇವತ್ತಲ್ಲ ನಾಳೆ ಯೇಸು ಫೇಮಸ್ ಆಗ್ತಾರೆ, ನನಗೂ ಒಂದು ಒಳ್ಳೆ ಪೋಸ್ಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಆದರೆ ಯಾವಾಗ ಯೇಸು ಸ್ವಾಮಿ ಹೇಳಿದರು, ನಾನು ಇನ್ನು ಕೆಲವು ದಿನಗಳಲ್ಲಿ ನಮಗೋಸ್ಕರ ನನ್ನ ಪ್ರಾಣ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು, ಆವಾಗ ಇಸ್ಕರಿಯೋತ ಯೂದನಿಗೆ ಅನಿಸ್ತು, ಓ ಇನ್ನು ನಮಗೇನು ಸಿಗಲ್ಲ, ಏನು ಮಾಡೋಣ ಅಂತ ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 32 ಬೆಳ್ಳಿ ನಾಣ್ಯಗಳನ್ನು ತಗೊಂಡ್ಬಿಟ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಆಲೋಚನೆ ಮಾಡ್ದ. ಅದನ್ನು ಆಯ್ಕೆ ಮಾಡಿಕೊಂಡ, ಹೋಗಿ ಡೀಲ್ ಮಾಡಿಕೊಂಡು ದುಡ್ಡು ತಗೊಂಡ್ಬಿಟ್ಟ, ಯೇಸುವನ್ನು ಬಂದು ಮುದ್ದಿಟ್ಬಿಟ್ಟ, ಹಿಡ್ಕೊಂಡ್ಬಿಟ್ಟ, ಎಲ್ಲ ಆಗೋಯ್ತು. ಆಮೇಲೆ ಅವನಿಗೆ ಅರ್ಥ ಆಯಿತು, ಓಹೋ ಈ 32 ಬೆಳ್ಳಿ ನಾಣ್ಯಗಳು ಅಲ್ಲಿ, ನನ್ನ ಯೇಸು ಎಲ್ಲಿ? ಹಣ ಆಸೆ ಪಟ್ಬಿಟ್ನಲ್ಲ ನಾನು, ಈ 32 ನಾಣ್ಯಗಳು ನನಗೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಹೋಗಿ ಅವರ ಹತ್ರ ಪರಿಸಾಯ ಹತ್ರ ಹೇಳ್ತಾನೆ, ಅಯ್ಯ ನನಗೆ ಬೇಡ, ದಯಮಾಡಿ ಯೇಸುವನ್ನು ಬಿಟ್ಬಿಡ್ರಿ, ಯೇಸುವನ್ನು ಬಿಟ್ಬಿಡ್ರಿ, ಈ 32 ಕಾಸು ನೀವೇ ತಗೊಳ್ರಿ ಅಂತೇಳಿ. ಆಗಿದ್ದಾಗೋಯ್ತು, ಹೋಗಪ್ಪ ಇನ್ನೆಲ್ಲ ಮುಗೀತ ಕತೆ, ಏನಾದರೂ ಮಾಡ್ಕೊ ಹೋಗು, ನಿನ್ನಿಷ್ಟ ಆದ್ರು. ಅವನೇನು ಮಾಡ್ದ, ಕಾಯಿನೆಗಳನ್ನ ಬಿಸಾಡ್ಬಿಟ್ಟು ಅಲ್ಲಿ ಹೇಳ್ತಾರೆ ದೈವಶಾಸ್ತ್ರಜ್ಞ ಹೇಳೋದೇನೆಂದ್ರೆ, ಅವನು ಹಿಂತಿರುಗಿ ಯೇಸುವಿನ ಹತ್ರ ಹೋಗ್ಬೇಕಾಗಿತ್ತು, ಅವನು ಹೋಗ್ಲಿಲ್ಲ. ಯೇಸುವಿನ ಹತ್ರ ಹೋಗ್ಬಿಟ್ಟಪ್ಪ ನಾನು ಪಾಪ ಮಾಡಿಬಿಟ್ಟೆ ಅಂದ್ಬಿಟ್ಟಿದ್ರೆ ಅವನು ಬೇರೆ ಆಗ್ತಾ ಇತ್ತು. ಬತ್ತು ಪ್ರವಾದನೆಗಳೆಲ್ಲ ಆಲ್ರೆಡಿ ಏನಂದ್ರೆ ಈ ರೀತಿ ಆಗುತ್ತೆ ಅಂತ ಬರೆಯಲ್ಪಟ್ಟಿತ್ತು. ಅವನು ಹಾಗೆ ಮಾಡ್ದ, ಅವನು ಹೋಗಿ ಅವನ ಜೀವಿತವನ್ನ ಅಂತ್ಯ ಮಾಡ್ಕೊಂಡ್ಬಿಟ್ಟ. ದೇವಜನವೇ ನೋಡ್ರಿ, ಇವತ್ತು ಯೇಸುವನ್ನ ನಾವು ಅಂಗೀಕರಿಸ್ತೇವೆ. ಮಿಕ್ಕ ಶಿಷ್ಯರೆಲ್ಲರೂ ಯೇಸುವಿಗಾಗಿ ಹತಸಾಕ್ಷಿಗಳಾದರು. ಯೋಹಾನನನ್ನು ಬಿಟ್ಟು ಮಿಕ್ಕಿದವರೆಲ್ಲರೂ ಹತಸಾಕ್ಷಿಗಳಾದರು. ಯಾವುದೋ ಒಂದು ರೀತಿಯಾಗಿ ರಕ್ತ ಸುರಿಸಿ ಕೊಲ್ಲಲ್ಪಟ್ಟರು. ಆದರೂ ಅವರೆಲ್ಲ ಹೇಳಿದ ಮಾತು, ನಾನು ಕ್ರಿಸ್ತನಿಗಾಗಿ ಸಾಯೋದಿಕ್ಕೂ ರೆಡಿ. ಪೇತ್ರನ ಹೇಳ್ತಾನೆ, ಕ್ರಿಸ್ತನಿಗಾಗಿ ನಾನು ಹೇಗೆ ಸಾಯಲಿಕ್ಕೂ ರೆಡಿ, ಆದರೆ ಯೇಸು ಕ್ರಿಸ್ತನಂತೆ ನನ್ನನ್ನು ಆತನೇ ಹಾಕಿದಂತೆ ಶಿಲುಬೆಗೆ ನನ್ನನ್ನು ಹಾಕ್ಬೇಡ್ರಿ, ನನಗೆ ಅಯೋಗ್ಯತೆ ಇಲ್ಲ, ಶಿಲುಬೆಗೆ ಹಾಕಿರಿ, ಆದರೆ ನನಗೆ ಬೇಕಾದರೆ ತಲೆ ಕೆಳಗೆ ಹಾಕಿ ನನ್ನನ್ನು ಶಿಲುಬೆಗೆ ಹಾಕಿರಿ ಅಂತ ಹೇಳಿದಂತೆ. ಅಂದರೆ ಆ ರೀತಿ ಅವರು ತಮ್ಮ ಪ್ರಾಣಗಳನ್ನೇ ಸಮರ್ಪಿಸಿ ಅವರು ಹೇಳಿದರು, ಈ ಪ್ರಾಣ, ಈ ಲೋಕದ ಐಶ್ವರ್ಯ, ಈ ಲೋಕದ ಘನತೆ, ಪರಾಕ್ರಮ ಎಲ್ಲವೂ ನಶ್ವರ, ಆದರೆ ಅದು ನನಗೆ ಶಾಶ್ವತ, ಅದು ನನಗೆ ಶ್ರೇಷ್ಠ ಎಂದು ಅವರು ಒಪ್ಪಿಕೊಂಡ್ರು. ಇವತ್ತು ನಾವು ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ಮುಂದೆ ಇವತ್ತು ನಮಗೆ ಅನೇಕ ಹೋರಾಟಗಳಿದ್ದಾವೆ, ಅನೇಕ ಪ್ರಯಾಸಗಳಿದ್ದಾವೆ, ಅನೇಕ ನಮಗೆ ಅವಶ್ಯಕತೆಗಳು ಕೂಡ ಇದ್ದಾವೆ. ಆದರೆ ನಾವು ಹೇಗಿದ್ದೇವೆ? ಶ್ರೇಷ್ಠವಾಗಿರುವುದು ಇದೆ, ನಷ್ಟವಾಗುವೂ ಇದೆ. ಆದರೆ ಈಗಿನ ಸದ್ಯದ ಸ್ಥಿತಿಗೆ ನಮಗೇನನಿಸುತ್ತಂದ್ರೆ, ಈಗಿನ ಲೌಕಿಕವಾದ ಕಾರ್ಯಗಳೇ ನಮಗೆ ಶ್ರೇಷ್ಠ ಅಂತ ಸೈತಾನ ನಮಗೆ ತೋರಿಸಿಕೊಡ್ತಾನೆ. ಓ ಮಕ್ಕಳ ಭವಿಷ್ಯ ಏನಾಗಬೇಕು, ಮುಂದಿನ ದಿನಗಳು ಹೇಗಿರಬೇಕು, ನಮಗೊಂದು ಮನೆ ಬೇಡವಾ, ನಮಗೊಂದು ವಾಹನ ಬೇಡವಾ, ನಮಗೊಂದು ಸ್ಥಿರ ಜೀವಿತ ಬೇಡವಾ ಅಂತ ದೇವರು ಖಂಡಿತ ಎಲ್ಲವನ್ನು ಒದಗಿಸಿಕೊಡುತ್ತಾನೆ, ಇಲ್ಲ ಅಂತಲ್ಲ. ಆದರೆ ಆ ಒಂದು ಮಾರ್ಗದಲ್ಲಿ ನಾವು ಲೌಕಿಕವಾದವುಗಳನ್ನು ಹಿಡಿದು ಕರ್ತನೇ ಸ್ತೋತ್ರ, ಲೌಕಿಕವಾದವುಗಳನ್ನು ಹಿಡಿದು ದೈವಿಕವಾದವುಗಳನ್ನು ನಾವು ಬಿಟ್ಬಿಡ್ತಾ ಇದ್ದೇವಾ? ಇಸ್ಕರಿಯೋತ ಯೂದನಂತೆ ಬೆಳ್ಳಿ ನಾಣ್ಯಗಳಿಗೆ ಆಸೆ ಪಟ್ಟು ದೇವರನ್ನ ಬಿಟ್ಟುಬಿಟ್ಟ. ಆದರೆ ನಾವು ಕರ್ತನ ಮಕ್ಕಳಾಗಿದ್ದೇವಲ್ಲ, ಜ್ಞಾನಕ್ಕಾಗಲಿ, ಪರಾಕ್ರಮಕ್ಕಾಗಲಿ, ಹಣಕ್ಕಾಗಲಿ, ಲೋಕದ ಕಾರ್ಯಗಳಿಗಾಗಲಿ, ಯಾವ ವಿಷಯಕ್ಕಾದರೂ ಪೌಲನು ಹೇಳಿದಂತೆ ಈ ಶ್ರೇಷ್ಠವಾಗಿರುವಂಥದ್ದನ್ನು, ಕ್ರಿಸ್ತೇಶುವನ್ನ ತಿಳಿಯುವಂಥದ್ದು, ಕ್ರಿಸ್ತೇಶುವನ್ನ ಅರಿಯುವಂಥದ್ದು, ಕ್ರಿಸ್ತೇಶುವನ್ನ ಹಿಂಬಾಲಿಸುವಂಥದ್ದು ನನ್ನ ಅಪೇಕ್ಷೆ, ನನ್ನ ಕುತೂಹಲ, ನನಗಿಷ್ಟ, ಅದೇ ನನಗೆ ಶ್ರೇಷ್ಠ.
ಮಿಕ್ಕಿದ್ದೆಲ್ಲವೂ ನಷ್ಟ, ಎಲ್ಲವೂ ನಷ್ಟ ಎಂದು. ಕರ್ತನು ನಮ್ಮನ್ನ ಬಿಟ್ಟು ಬಿಡಲಿಕ್ಕೆ ಆತನು ಖಂಡಿತವಾಗಿ ಆತನು ಕೃಪೆ ಇಲ್ಲದವನಲ್ಲ, ಕನಿಕರವಿಲ್ಲದವನಲ್ಲ. ಆತನು ನಮ್ಮ ಅಗತ್ಯಗಳನ್ನು ನೋಡುವ ದೇವರು. ನಾವು ಬಿದ್ದಾಗ ನಮ್ಮ ಪಕ್ಕದಲ್ಲಿ ನಿಂತಿರುವ ಆತನು, ನಾವು ಸೋತಾಗ ನಮ್ಮನ್ನು ಸಂತೈಸಲಿಕ್ಕೆ ಇರುವ ಆತನು. ಆದರೆ ಮಗಳೇ, ಮಗನೇ, ಅಲ್ಪವಾದವುಗಳಿಗಾಗಿ ಶ್ರೇಷ್ಠವಾದವುಗಳನ್ನು ಬಿಟ್ಟು ಬಿಡಬೇಡ. ನಶ್ವರವಾದವುಗಳಿಗಾಗಿ ನಿತ್ಯವಾದವುಗಳನ್ನು ಬಿಟ್ಟು ಬಿಡಬೇಡ. ಲೋಕದ ಕಾರ್ಯಗಳಿಗಾಗಿ ಪರಲೋಕದ ಕಾರ್ಯಗಳನ್ನು ತ್ಯಜಿಸಿ ಬಿಡಬೇಡ. ದುಷ್ಟನ ಆಲೋಚನೆಗಳಿಂದ ದೇವರ ಆಲೋಚನೆಗಳನ್ನು ತ್ಯಜಿಸಬೇಡ. ದೇವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡುವುದಾದರೆ, ಅಪ್ಪ, ಕೆಲವು ಸಂದರ್ಭದಲ್ಲಿ ನನಗೆ ಯಾವುದು ಶ್ರೇಷ್ಠ ಯಾವುದು ನಷ್ಟ ಅಂತ ಗೊತ್ತಾಗಲ್ಲಪ್ಪ. ಕೆಲವು ಸಾರಿ ಆಯ್ಕೆ ಮಾಡಿಕೊಳ್ಳೋಕ್ಕೂ ನನಗೆ ಆಗಲ್ಲ, ಯಾಕೆಂದರೆ ನನಗೆ ಅಧಿಕಾರನೂ ಇಲ್ಲ. ನನಗೆ ಆ ಒಂದು ಅವಶ್ಯಕತೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ದಯಮಾಡಿ ನನಗೆ ಆ ದೈವಿಕ ಜ್ಞಾನವನ್ನು ಕೊಡಿರಿ ದೇವ. ಆ ಮೂಲಕವಾಗಿ ಪೌಲನ ಹಾಗೆ ಅಪ್ಪ, ಪೌಲನು ಹೇಳಿದನು, ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಣಗಾಣಿಸುವುದೊಂದೇ ನನ್ನ ಅಪೇಕ್ಷೆ ಎಂಬುದಾಗಿ, ದೇವರು ನನಗೆ ಕೊಟ್ಟ ಸೇವೆಯನ್ನು ಮುಗಿಸುವುದೇ ನನ್ನ ಅಪೇಕ್ಷೆ ಎಂದು ಅಪೊಸ್ತಲ ಕೃತ್ಯಗಳು 20:24 ಪೌಲನು ಹೇಳ್ತಾ ಇದ್ದಾನೆ. ಪ್ರಾಣ ಉಳಿಸ್ಕೊಳ್ಳೋದಲ್ಲ, ಹಣ ಉಳಿಸ್ಕೊಳ್ಳೋದಲ್ಲ, ಜೀವ ಉಳಿಸ್ಕೊಳ್ಳೋದಲ್ಲ, ಲೋಕದಲ್ಲಿರುವಂಥವುಗಳನ್ನು ಉಳಿಸ್ಕೊಳ್ಳೋದಲ್ಲ, ಕರ್ತನನ್ನೊಬ್ಬನ ನನ್ನ ಜೀವಿತದಲ್ಲಿ ಉಳಿಸ್ಕೊಂಡ್ರೆ ಸಾಕು. ಆತನಿಗೋಸ್ಕರ ಮಿಕ್ಕಿದ್ದೆಲ್ಲವನ್ನು ನಾನು ಬಿಟ್ಟರು, ತ್ಯಜಿಸಿದರು. ಆಮೇನ್, ಹಾಲೆಲೂಯ. ಅನೇಕ ಮಿಷನರಿಗಳು ಕೊಲ್ಲಲ್ಪಡುವಾಗ ನೀನು ಯೇಸುವನ್ನು ನಂಬುತ್ತೀಯೋ ಇಲ್ಲ ತ್ಯಜಿಸುತ್ತೀಯೋ? ನೀನು ಯೇಸುವನ್ನು ತ್ಯಜಿಸಿದರೆ ಉಳಿಯುತ್ತಿ, ಯೇಸುವನ್ನು ಹಿಂಬಾಲಿಸಿದರೆ ನೀನು ಸಾಯುತ್ತಿ ಅಂದಾಗ ಅನೇಕ ದೇವ ಭಕ್ತರು ಹೇಳಿದರು, ನಾವು ಇನ್ನು ಉಳಿಯುವ ಸ್ವಲ್ಪ ಕಾಲಕ್ಕಾಗಿ, ಇನ್ನು ನಾನು ಜೀವಿಸುವ ಸ್ವಲ್ಪ ವರ್ಷಗಳಿಗಾಗಿ ನಿತ್ಯವಾಗಿ ನನ್ನನ್ನು ಪರಾಮರ್ಶಿಸುವ ದೇವರನ್ನು ನಾನು ತ್ಯಜಿಸಬೇಕೋ? ನಾನು ತ್ಯಜಿಸುವುದಿಲ್ಲ. ಇದುವರೆಗೂ ನಂಬಿಗಸ್ತನಾಗಿದ್ದ ದೇವರಿಗೆ ಇನ್ನು ಮೇಲಾದರೂ ನಾನು ನಂಬಿಗಸ್ತನಾಗಿ, ಈಗಲಾದರೂ ನಾನು ನಂಬಿಗಸ್ತನಾಗಿರುವುದಕ್ಕೆ ನನಗೆ ಅವಕಾಶ ಸಿಕ್ಕಿತಲ್ಲ ಎಂದು ಅನೇಕ ದೇವಭಕ್ತರು ಹೇಳಿದ್ದಾರಲ್ವಾ. ಕರ್ತನೇ, ಆ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿಯೂ ಕೂಡ ನಿಮಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡ್ರಿಪ್ಪ. ಖಂಡಿತವಾಗಿ ನಿಮ್ಮನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀವೆಲ್ಲ ಒಳ್ಳೆಯದನ್ನೇ ಮಾಡುತ್ತೀರಿ, ಗೊತ್ತುಂಟಪ್ಪ. ನೀವು ಯಾವತ್ತೂ ನಿಮ್ಮ ಶಿಷ್ಯರನ್ನು ಬೇರೆಯವರ ಹತ್ರ ಬೇಡುವುದಕ್ಕೆ ನೀವು ಬಿಡಲಿಲ್ಲ, ಬೇರೆಯವರ ಹತ್ರ ಅಂಗಲಾಚಲಿಕ್ಕೆ ಬಿಡಲಿಲ್ಲ. ನೀನು ಅಗತ್ಯಗಳನ್ನು ಪೂರೈಸುವಾತನು, ನೀನು ಒದಗಿಸಿಕೊಡುವಾತನು, ನಡೆಸುವಾತನು. ಸ್ತೋತ್ರ. ಇವತ್ತು ಈ ವಾಕ್ಯವನ್ನು ಕೇಳಿದಂಥ ನಾವೆಲ್ಲರೂ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ಮಾತನಾಡಿದರೆಂದು ನೆನೆಸ್ತಾ ಇದ್ದೇವೆ. ಈಗೋ ದೇವರೇ, ಇಲ್ಲಿರುವಂಥ ಪ್ರತಿ ದೇವ ಮಕ್ಕಳನ್ನು ಆರೋಗ್ಯದಿಂದ ತುಂಬಿಸಿರಿ, ನಿಮ್ಮ ಆತ್ಮೀಕ ಆಶೀರ್ವಾದಗಳಿಂದ ತುಂಬಿಸಿರಿ. ಈ ವಾರವೆಲ್ಲ ಬೇಕಾಗಿರುವ ಕೃಪಾ ವರದಾನಗಳಿಂದ ನಮ್ಮನ್ನು ತುಂಬಿಸಿರಿ. ಬರುವ ಹೋರಾಟಗಳು, ಪ್ರಯಾಸಗಳು, ವಿರೋಧಗಳು, ಶತ್ರುಕಾಟಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿ. ಅನೇಕರಿಗೆ ಆರೋಗ್ಯ ಬೇಕಾಗಿದೆ ಅಪ್ಪ ದೇವರೇ. ವೈದ್ಯರನ್ನು ನಂಬಿ ಮೋಸ ಹೋದೆವು ಅಪ್ಪ ದೇವರೇ. ಕರ್ತನೆ, ವ್ಯಕ್ತಿಗಳನ್ನು ನಂಬಿ ಮೋಸ ಹೋದೆವು, ಮನುಷ್ಯರನ್ನು ನಂಬಿ ನಾವು ಮೋಸ ಹೋದೆವು. ಆದರೆ ಈಗಲಾದರೂ ನಿಮ್ಮನ್ನು ನಂಬಿ ನಾವು ಬರುತ್ತಾ ಇದ್ದೇವೆ. ನಿಮ್ಮನ್ನು ಅಂಗಲಾಚುತ್ತೇವೆ. ನೀವು ಸ್ಪರ್ಶಿಸಿರಿ, ಗುಣಪಡಿಸಿರಿ, ಒದಗಿಸಿರಿ, ಪೋಷಿಸಿರಿ, ಬಲಪಡಿಸಿರಿ, ನಡೆಸಿರಿ ಎಂದು ಬೇಡುತ್ತಾ ಇದ್ದೇವೆ ಅಪ್ಪ. ಯವನಸ್ಥರು, ಮಕ್ಕಳು, ಅವರ ವಿದ್ಯಾಭ್ಯಾಸಕ್ಕಾಗಿ ಬೇಡುತ್ತಾ ಇದ್ದೇವೆ ಅಪ್ಪ. ಇನ್ನು ಎಕ್ಸಾಮ್ಸ್ ಟೈಮ್ ಬರುವಾಗ ಅವರನ್ನು ಆಶೀರ್ವದಿಸಿರಿ. ಮುಪ್ಪಿನಲ್ಲಿರುವವರಿಗೆ ವಿಶೇಷವಾದ ಬಲ ಆರೋಗ್ಯವನ್ನು ಕೊಡಿರಿ. ಕುಟುಂಬಗಳಲ್ಲಿ ಅನೇಕ ಹೋರಾಟಗಳು, ಹಣಕಾಸಿನ ಕೊರತೆಗಳು ಇರುವಂಥವನ್ನು ಸ್ಪರ್ಶಿಸಿರಿ. ಸಾಲ ಬಾಧೆಗಳಿಂದ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಅಪ್ಪ ಕರ್ತನೇ ದೇವರೇ, ಸಾಲ ಬಾಧೆಗಳಿಂದ ಇಷ್ಟು ಕಷ್ಟಪಟ್ಟ ನಂತರವೂ ಕರ್ತನೇ ದೇವರೇ ಬೇಡುತ್ತಿದ್ದಾರಲ್ಲ, ನಿಮ್ಮ ಉಪಕಾರವು ಅವರಿಗೆ ಸಿಗಲಿ. ಸೇವೆ ಮಾಡುವಂಥವ್ರನ್ನ ಆಶೀರ್ವದಿಸು, ಸುವಾರ್ತೆ ಸಾರುವಂಥವ್ರನ್ನ ಆಶೀರ್ವದಿಸು, ಸಭೆಗಳನ್ನು ಆಶೀರ್ವದಿಸು. ನಿನ್ನ ನಾಮ ಪ್ರಕಟಿಸುವಂಥ ಭಕ್ತರಿಗೆ ಒದಗಿಸಿ ಪೋಷಿಸು ಸ್ವಾಮಿ ದೇವರೇ. ನಿನ್ನ ಮಕ್ಕಳು ಎಲ್ಲಿಯೂ ತಲೆ ಬಾಗಬಾರದು, ತಲೆ ಎತ್ತಿ ನಡೆಯಬೇಕು.
ನಿನ್ನ ನಾಮ ಮಹತ್ವ ಅವರ ಮೂಲಕವಾಗಿ ನೆರವೇರಬೇಕು. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ನಿನಗೆ ವಂದನೆ ಮಾಡುತ್ತಾ ಇದ್ದೇವೆ. ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆಯಲ್ಲಿ ತಲೆಬಾಗಿಸಿದಂಥ ಎಲ್ಲ ಪ್ರೀತಿಯ ದೇವ ಮಕ್ಕಳನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ಒಡೆಯನು ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್.